ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ನಮ್ಮ ಹೊಸ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಮೊದಲನೇ ವಿಡಿಯೋ ಗರ್ಭಿಣಿಯರು ಯಾವ ಹಣ್ಣನ್ನು ತಿನ್ನಬೇಕು ಮತ್ತು ಉತ್ತಮ ಹಣ್ಣುಗಳು ಮತ್ತು ಇದರ ಲಾಭಗಳನ್ನು ಈ ವಿಡಿಯೋದಲ್ಲಿ ಹೇಳಿದ್ದೀನಿ. ಹಾಗೆ ತಾಯಿ ಮತ್ತು ಮಗುವಿನ ಆರೋಗ್ಯಕ್ಕೆ ಉತ್ತಮವಾಗಿರುವಂಥದ್ದು ಇದರ ಬಗ್ಗೆ ಸಂಪೂರ್ಣವಾಗಿ ವಿವರಿಸಿ ಹೇಳಿದ್ದು. ವಿಡಿಯೋನ ಸ್ಕಿಪ್ ಮಾಡಬೇಡಿ. ವಿಡಿಯೋ ಇಷ್ಟವಾದರೆ ಲೈಕ್ ಮತ್ತು ಕಮೆಂಟ್ ಮಾಡಿ. ಓಕೆ, ಸರಿ. ಹಾಗೆ ಗರ್ಭಿಣಿಯರು ಯಾವ ಹಣ್ಣನ್ನು ತಿನ್ನಬೇಕು? ಗರ್ಭಧಾರಣೆಯ ಸಮಯದಲ್ಲಿ ಸರಿಯಾದ ಆಹಾರ ಮತ್ತು ತುಂಬ ಮುಖ್ಯವಾಗಿದ್ದು, ಹಣ್ಣುಗಳಲ್ಲಿ ವಿಟಮಿನ್, ಐರನ್, ಕ್ಯಾಲ್ಸಿಯಂ, ಫೈಬರ್ ಹಾಗೂ ಫೋಲಿಕ್ ಆಸಿಡ್ ಇರುವುದರಿಂದ ತಾಯಿ ಮತ್ತು ಮಗುವಿನ ಆರೋಗ್ಯಕ್ಕೆ ತುಂಬ ಸಹಾಯವಾಗುತ್ತದೆ. ಗರ್ಭಿಣಿಯರು ತಿನ್ನಬೇಕಾದಂಥ ಉತ್ತಮ ಹಣ್ಣುಗಳು. ಮೊದಲನೇದಾಗಿ ನಿಮಗೆ ಬಾಳೆಹಣ್ಣುಗಳು. ಬಾಳೆಹಣ್ಣು ಶಕ್ತಿಯನ್ನು ನೀಡುತ್ತದೆ ಮತ್ತು ವಾಂತಿ ಮತ್ತು ದೌರ್ಬಲ್ಯವನ್ನು ಕಡಿಮೆ ಮಾಡುತ್ತದೆ. ಹಾಗೆ ಜೀರ್ಣಕ್ರಿಯೆಗೆ ಸುಧಾರಿಸುತ್ತದೆ. ಪೊಟ್ಯಾಷಿಯಂ ಇರುವುದರಿಂದ ನಿಮ್ಮ ಕಾಲು ನೋವು ಕೂಡ ಕಡಿಮೆಯಾಗಿರುತ್ತದೆ. ಹಾಗಾಗಿ ದಿನಕ್ಕೆ 1 ಅಥವಾ 2 ಬಾಳೆಹಣ್ಣನ್ನು ತಿಂದರೆ ಸಾಕು ಅಂತ ಹೇಳಿದ್ದಾರೆ. ಹಾಗೆ ಸೇಬು, ಇದು ಮಗುವಿನ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಫೈಬರ್ ಇರುವುದರಿಂದ ಮಲಬದ್ಧತೆ ಕಡಿಮೆಯಾಗುತ್ತದೆ. ಪ್ರತಿದಿನ 1 ಸೇಬನ್ನು ತಿನ್ನಬಹುದು. ಹಾಗೆ ದಾಳಿಂಬೆ, ಇದು ನಿಮ್ಮ ರಕ್ತಹೀನತೆಯನ್ನು ಕಡಿಮೆ ಮಾಡುತ್ತದೆ. ಹಿಮೋಗ್ಲೋಬಿನ್ ಹೆಚ್ಚಿಸುತ್ತದೆ. ಮಗುವಿಗೆ ಆಮ್ಲಜನಕ ಸರಿಯಾಗಿ ತಲುಪಲು ಸಹಾಯ ಮಾಡುತ್ತದೆ. ಜ್ಯೂಸ್ ಅಥವಾ ಹಣ್ಣು ರೂಪದಲ್ಲಿ ತಿನ್ನಬಹುದು. ಓಕೆ. ಹಾಗೆ ಕಿತ್ತಳೆ ಅಥವಾ ಮೂಸಂಬಿ, ಇದರಲ್ಲಿ ವಿಟಮಿನ್ ಸಿ ಹೆಚ್ಚು ಇರುವುದರಿಂದ ಇದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಹಾಗೆ ದೇಹ ಹೈಡ್ರೇಟ್ ಆಗಿರಲು ಸಹಾಯವಾಗುತ್ತದೆ. ತಾಜಾ ಹಣ್ಣಾಗಿ ತಿನ್ನುವುದು ಉತ್ತಮ ಅಂತ ಹೇಳಿದ್ದಾರೆ. ಹಾಗೆ ಪಪ್ಪಾಯಿಯಲ್ಲಿ ಹಣ್ಣಾದಂಥ ಅಂದರೆ ಪಕ್ವವಾದದ್ದು ಮಾತ್ರ, ಕಾಯಿಯನ್ನು ತಿನ್ನಬಾರ್ದು. ಹೌದಲ್ಲ, ಕಚ್ಚಾ ಪಪ್ಪಾಯಿ ಗರ್ಭಿಣಿಯರು ತಿನ್ನಲೇಬಾರ್ದು. ಇದು ಪಕ್ವವಾದದ್ದು ಮಾತ್ರ ತಿನ್ನಬಹುದು ಅಂತ ಹೇಳಿದ್ದಾರೆ. ಆದರೆ ಇದು ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ ಮತ್ತು ಮಲಬದ್ಧತೆ ಕಡಿಮೆ ಇರುತ್ತದೆ. ಹಾಗಾಗಿ ನೀವು ಕಡಿಮೆ ಪ್ರಮಾಣದಲ್ಲಿ ತಿನ್ನಬಹುದು, ಆದರೆ ಕಚ್ಚಾ ಪಪ್ಪಾಯಿಯನ್ನು ತಿನ್ನಲೇಬೇಡಿ. ಹೌದಲ್ವಾ? ಸರಿ. ಅವಕಾಡೋನ ತಿನ್ನಬಹುದು. ಇದು ಮಗುವಿನ ಮೆದುಳಿನ ಬೆಳವಣಿಗೆಗೆ ಒಳ್ಳೆಯದು ಮತ್ತು ಆರೋಗ್ಯಕರ ಕೊಬ್ಬುಗಳಿವೆ. ಫೋಲಿಕ್ ಆಸಿಡ್ ಹೆಚ್ಚಿರುತ್ತದೆ. ಹಾಗೆ ದ್ರಾಕ್ಷಿ ನಿಮಗೆ ಶಕ್ತಿಯನ್ನು ನೀಡುತ್ತದೆ ಮತ್ತು ದೇಹದ ದಣಿವನ್ನು ಕಡಿಮೆ ಮಾಡುತ್ತದೆ. ಹೆಚ್ಚು ಪ್ರಮಾಣದಲ್ಲಿ ತಿನ್ನಬೇಡಿ, ಇದು ಲಿಮಿಟಲ್ಲಿ ತಿನ್ನಿ. ಓಕೆ. ಹಾಗೆ ಕಲ್ಲಂಗಡಿ, ಇದು ದೇಹ ತಂಪಾಗಿರಲು ಸಹಾಯ ಮಾಡುತ್ತದೆ ಮತ್ತು ನೀರಿನ ಕೊರತೆಯನ್ನು ತಪ್ಪಿಸುತ್ತದೆ. ಉಬ್ಬರವು ಕಡಿಮೆ ಮಾಡಬಹುದು. ಸರಿ, ಹಾಗಾದರೆ ನೀವು ತಿನ್ನಬಾರದಂಥ ಹಣ್ಣುಗಳು: ಕಚ್ಚಾ ಪಪ್ಪಾಯಿ, ತುಂಬ ಅನನಾಸು, ಹಾಳಾದ ಅಥವಾ ಕತ್ತರಿಸಿ ಹೆಚ್ಚು ಹೊತ್ತು ಇಟ್ಟ ಹಣ್ಣುಗಳು ಮತ್ತು ಹೆಚ್ಚು ಜ್ಯೂಸಿಗಿಂತ ತಾಜಾ ಹಣ್ಣುಗಳು ಉತ್ತಮ. ಓಕೆ. ಮುಖ್ಯ ಸಲಹೆಗಳು: ಹಣ್ಣು ತಿನ್ನುವ ಮೊದಲು ಚೆನ್ನಾಗಿ ತೊಳೆಯಬೇಕು. ಖಾಲಿ ಹೊಟ್ಟೆಯಲ್ಲಿ ತುಂಬ ಸಿಟ್ರಸ್ಸು ಹಣ್ಣು ಬೇಡ. ಓಕೆ. ಪ್ರತಿದಿನ ವಿವಿಧ ಹಣ್ಣುಗಳನ್ನು ತಿನ್ನಬೇಕು. ಡಾಕ್ಟರ್ ಸಲಹೆಗಳನ್ನು ಅನುಸರಿಸಬೇಕು. ಹಾಗೆ ಗರ್ಭಿಣಿಯರಿಗೆ ಈ ಉಪಯುಕ್ತ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದರೆ ವಿಡಿಯೋದಲ್ಲಿ ಲೈಕ್ ಮತ್ತು ಕಮೆಂಟ್ ಮಾಡಿ ಹಾಗೂ ಫ್ಯಾಮಿಲಿ ಕೇರ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.